ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ರೈತರ ಪ್ರತಿಭಟನೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶಿಡ್ಲಘಟ್ಟ ಶಾಸಕರ ಕುರಿತು ಮಾತನಾಡಿದ್ದಾರೆ ಎಂಬ ವಿಚಾರಕ್ಕೆ ಸುದ್ದಿಗೋಷ್ಠಿಯಲ್ಲಿ ಸಂಸದ ಸುಧಾಕರ್ ಬಗ್ಗೆ ಮಾತನಾಡುವ ವೇಳೆ ನಮ್ಮ ಬಗ್ಗೆ ಯಾಕೆ ಮಾತನಾಡ್ತೀರಿ, ನೀವು ನಿಮ್ಮ ಆಂತರಿಕ ವಿಚಾರಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಸೀಮಿತಗೊಳಿಸಿಕೊಳ್ಳಿ, ಸುಮ್ಮನೆ ನಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ ಅಂತ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚೀಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ಅವರು ಚೀಮುಲ್ ನಿರ್ದೇಶಕ ಹುಜಗೂರು ರಾಮಣ್ಣ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನೀವು ನಿಮ್ಮ ಆಂತರಿಕ ವಿಚಾರಗಳು ಏನೇ ಇರಲಿ ನೋಡ್ಕೊಳ್ಳಿ, ಆದರೆ ನಮ್ಮ ಬಗ್ಗೆ ನಿರಾಧಾರಿತ ಮಾತುಗಳನ್ನು ಮಾಧ್ಯಮಗಳು ಮುಂದೆ ಮಾಡಬೇಡಿ, ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತಮ್ಮ ಚೀಮುಲ್ ನಿರ್ದೇಶಕ ಆಯ್ಕೆ ಕುರಿತು ಮಾತನಾಡಿದ ಭರಣಿ ವೆಂಕಟೇಶ್, ನಾನು ಹಲವಾರು ವರ್ಷಗಳಿಂದ ಹಾಲು ಒಕ್ಕೂಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪಕ್ಷಾತೀತವಾಗಿ ಡೆಲಿಗೇಟ್ ಮತದಾರರು ಬೆಂಬಲ ಸೂಚಿಸಿದ ಪರಿಣಾಮವಾಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹಕಾರದಿಂದ ಗೆದ್ದಿದ್ದೇನೆ. ಇದೇ ರೀತಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮೋಹನ್ ರೆಡ್ಡಿಯವರು ಮತದಾರರ ಬೆಂಬಲ ಹಾಗೂ ಸಚಿವರ ಸಹಕಾರದಿಂದಲೇ ಗೆದ್ದಿದ್ದಾರೆ, ಇತರರ ಸಹಾಯದಿಂದ ಗೆದ್ದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹುಜಗೂರು ರಾಮಣ್ಣ ಅವರು ನೀಡಿರುವ ಒಳ ಒಪ್ಪಂದದಿಂದ ಗೆದ್ದಿದ್ದಾರೆ ಎಂಬ ಹೇಳಿಕೆ ಸಂಪೂರ್ಣ ತಪ್ಪು ಅಂತ ತಿರಸ್ಕರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ನಿಮ್ಮ ಆಂತರಿಕ ಸಮಸ್ಯೆಗಳು ಮತ್ತು ಆರೋಪ ಪ್ರತ್ಯಾರೋಪಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳಿ, ವಿನಾಕಾರಣ ನನ್ನ ಮತ್ತು ಭರಣಿ ವೆಂಕಟೇಶ್ ಅವರ ಆಯ್ಕೆ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅಂತ ಹುಜಗೂರು ರಾಮಣ್ಣ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಂಸದ ಸುಧಾಕರ್ ಅವರೊಂದಿಗೆ ಕೈಜೋಡಿಸಿದ್ದೇವೆ ಎಂಬ ರಾಮಣ್ಣ ಅವರ ಹೇಳಿಕೆ ಶುದ್ಧ ಸುಳ್ಳು. ನಾವು ಪಕ್ಷನಿಷ್ಠರು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ, ಯಾರೊಂದಿಗೂ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತದಾರರ ಬೆಂಬಲದಿಂದ ಭಾರಿ ಬಹುಮತದಿಂದ ಗೆದ್ದಿದ್ದೇವೆ, ಅದು ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಅಲ್ಲ. ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ, ಇಲ್ಲವಾದರೆ ನಿಮ್ಮ ಕುರಿತು ಸಹ ಸಂಪೂರ್ಣವಾಗಿ ಬಹಿರಂಗಪಡಿಸಲು ನಾವು ಹಿಂದೆ ಸರಿಯೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಈಗ ಮುಂದೆ ಒಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗ ನಾವು ಈ ಪತ್ರಿಕಾಗೋಷ್ಠಿಯಿಂದ ಸ್ವಲ್ಪ ದಿನಗಳಿಂದ ಭಾರಿ ದೂರ ಹೊಂದಿದ್ವಿ. ಯಾಕೆಂದರೆ ಇದು ಈ ಕೆಸರು ಎರ್ಚಾಟಕ್ಕೆ ದಾರಿ ಮಾಡ್ಕೊಳ್ತಾ ಇದೆ ಅಲ್ಲ. ಈ ಕೆಸರು ಎರ್ಚಾಟಕ್ಕೆ ಏನಕ್ಕೆ ಇದೊಂದು ಮೀಡಿಯಾ ಅನ್ನೋದಕ್ಕೆ ಒಂದು ಬೆಲೆನೇ ಇದೆ ಮಾಡ್ತಾ ಇದ್ದಾರೆ ಮೀಡಿಯಾದವರೆಲ್ಲ. ನಮ್ಮ ಮುಖಂಡರು ಈಗಿನ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ನೋಡ್ತಾ ಇದ್ದಾರೆ. ಆದರೆ ನಾವು ದೂರ ಇದ್ರೂ ಈಗ ಒಂದು ಕೆಲವು ಸನ್ನಿವೇಶಗಳು ಇಲ್ಲಿ ಬರುವಂಥ ಒಂದು ವ್ಯವಸ್ಥೆ ಆಯಿತು. ಯಾಕೆಂದರೆ ಗೌರವಾನ್ವಿತ ಹಿರಿಯರಾದಂಥ ನಮ್ಮ ತಂದೆ ಸಮಾನರಾದಂಥ ಹುಜಗೂರು ರಾಮಣ್ಣವರು ನಿನ್ನೆ ಏನೋ ಮಾತಾಡಿದ್ರು. ಅವ್ರಿಗೆ ಏನು ಮಾತಾಡಿದ್ದಾರೆ ಅನ್ನೋದು ಅವ್ರಿಗೆ ಅದು ಗೊತ್ತಿಲ್ಲ. ಯಾಕೆ ಆ ಸನ್ನಿವೇಶಗಳು ಬರ್ತವೆ, ಏನಕ್ಕೆ ಮಾತಾಡ್ತೀರಾ, ಒಂಥರ ಹುಚ್ಚರಂತೆ ನಡ್ಕೊಳ್ತಾ ಇದ್ದಾರೆ. ಮತ್ತು ಏನಿರುತ್ತೆ, ಯಾಕೆ ಅವ್ರ ರೀತಿ ಮಾತಾಡಿದ್ರೆ ಅಂತ ಗೊತ್ತಿಲ್ಲ. ಮೊನ್ನೆ ಯಾರೋ ನಮ್ಮ ಲೋಕಸಭಾ ಸಂಸದರು ಅವರು ಸುಧಾಕರ್ ಅವರು ರೈತರು ಬರುವಾಗೆ ಏನೋ ಅಲ್ಲಿ ಮಾತಾಡೋದಕ್ಕೆ ಡಿ ಸಿ ಆಫೀಸ್ ಹತ್ರ ಹೋಗಿ ಏನೋ ಮಾತಾಡಿದ್ದಾರೆ ಅಂತೇಳಿ ಅವ್ರೇನೋ ಮಾತಾಡಿದ್ದಾರೆ. ಅವ್ರ ತಾಲೂಕಿನ ಬರುವಾಗೆ ಅವ್ರ ತಾಲೂಕಿಗೆ ಅಷ್ಟೇ ಸೀಮಿತ ಆಗಬೇಕು, ಅವ್ರ ತಾಲೂಕಿನ ಮುಖಂಡರು ಬರುವಾಗೆ ಮಾತಾಡಬೇಕು. ಇದರ ವಿಷಯ ಎಲ್ಲ ಯಾಕೆ ತರಬೇಕಾಗಿತ್ತು? ನಮ್ಮ ವಿಷಯ ಯಾಕೆ, ಭರಣಿ ವೆಂಕಟೇಶ್ ಅವ್ರ ವಿಷಯ ಯಾಕೆ, ಅವ್ರು ನಾವೇನಾದ್ರೂ ಇಲ್ವಾನ್ವಾಗಿದ್ದೀವ? ಅವ್ರು ನೆನ್ನೆ ಒಂದು ಮಾತು ಹೇಳಿದ್ದಾರೆ, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸುಧಾಕರ್ ಹತ್ರ ಕೈ ಜೋಡಿಸಿ ನಾವಂತ ನಾಮರ್ದಾಗಲ್ಲ ಅಂತ ನಫ್ತಟ್ಟಿ ರಾಜಕೀಯ ಮಾಡಿಲ್ಲ, ನಾವು ಅಂತ ಲೋಫರ್ ಮಟ್ಟಿಗೆ ನಾವು ಹಿಡಿಯೋದು ಇಲ್ಲ. ಇವತ್ತು ಸುಧಾಕರ್ ಇವತ್ತು ನಮ್ಮ ರಿಲೇಷನ್ನೇ. ಇದುವರೆಗೂ ಅವ್ರ ಮನೆ ಬಾಟ್ಲು ನಾವು ತುಳಿದಿಲ್ಲ, ನಾವು ಹೋಗೋದು ಇಲ್ಲ, ನಾವು ಆ ಕೆಲಸ ಅಲ್ಕ ಕೆಲಸ ಮಾಡೋದು ಇಲ್ಲ. ನಮಗೆ ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷದಲ್ಲಿ ತತ್ವ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬನಿಗೆ ಅಡಿ ಹಿಡ್ಕೊಂಡು ಒಬ್ಬರು ಕೈಕಾಲು ಹಿಡ್ಕೊಂಡು ಹೋಗಿ ನಾವೆಲ್ಲಿ ಕೆಲಸ ನಾವು ಮಾಡಿಲ್ಲ, ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಇದು ಪ್ರಮಾಣ ಮಾಡಿ. ಇಲ್ಲ ನಿಮ್ಗೆ ತಾಕತ್ತಿದ್ದ ರಾಮಣ್ಣ, ಬಾ ಬಾ ನಂದಿ ಗೋವಿನಂದೀಶ್ವರ ದೇವಸ್ಥಾನದಲ್ಲೇ ಬಾ ಪ್ರಮಾಣ ಮಾಡ್ಬಾ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಇಲ್ಲ ಬಾ ಧರ್ಮಸ್ಥಳಕ್ಕೆ ಬಾ ನಿಮ್ಗೆ ಹೋಗ್ತಾ ಇದ್ರೆ. ಅದು ಬಿಟ್ಟು ಕೆಲಸಬದ್ಧ ಮಾತುಗಳು ಮಾತಾಡೋದು, ಯೋಗ್ಯ ಮಾತುಗಳು ಮಾತಾಡೋದು ದಯವಿಟ್ಟು ಇಲ್ಲಿವರೆಗೂ ಬಿಡಬೇಕಿಲ್ಲ. ಇದೇ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀನು ಮಾತಾಡ್ತಾ ಇರೋ ಮಾತುಗಳು. ಈಗ ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಏನು ಹೇಳಿದ್ರು, ಲಾಸ್ಟ್ ಡಿಸಿಸಿ ಬ್ಯಾಂಕಲ್ಲಿ 5 years ಅಲ್ಲಿ ಡಿಸಿಸಿ ಬ್ಯಾಂಕಲ್ಲಿ ನಾವು ಒಮ್ಮತವಾಗಿ ನಾವು ಅವ್ರು ಗೌರವ ಕೊಟ್ಟು ಮಾಡಿದ್ರೆ, ಒಮ್ಮತವಾಗಿ ಗೌರವ ಕೊಡ್ಬೇಕಂತ ಯಾರು ಹೊತ್ತು ಹುಜಗೂರು ರಾಮಣ್ಣ ಯಾರು ಮಾಡಿದ್ದೀರ ನೀವು? ಒಬ್ಬ ಗೌರವಾನ್ವಿತ ಲೀಡರ್ನ ಗುಡಿಯಪ್ಪಣ್ಣವರನ್ನು ಇವರು ಎಸ್ ಕೆ ದಾವಳವರು ನಿಂತಿದ್ದು, ಇಬ್ಬರು ನಮ್ಮ ಪಾರ್ಟಿನಲ್ಲಿ ನಿಂತಿದ್ದವ್ರೆ. ಗುಡಿಯಪ್ಪಣ್ಣವರು ನಮ್ಮ ಪಾರ್ಟಿನಲ್ಲೇ ನಿಂತಿದ್ದು ಕಾಂಗ್ರೆಸ್ ಅಲ್ಲಿ, ದೇವಣ್ಣವರು ನಮ್ಮ ಪಾರ್ಟಿನಲ್ಲೇ ನಿಂತಿದ್ದು. ಇದೇ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು 7 ವರ್ಷದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆದಾಗ. ಅವರ ವ್ಯಕ್ತಿಗತ ವಿಷಯಗಳು ದೊಡ್ಡ ದೊಡ್ಡವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ. ಆವತ್ತು ಅವರು ವಂಶಮತವಾಗಿ ಬರ್ದೇ ಇದ್ದಾಗ ಗುಡಿಯಪ್ಪಣ್ಣವರು ಒಂದು ಪಕ್ಷ ಒಂದು ಕಡೆ ನಿಂತರು, ಇವರು ಒಂದು ಕಡೆ ನಿಂತಿದ್ರು ದಾವಣ್ಣವರು. ಯಾರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ? ಗುಡಿಯಪ್ಪಣ್ಣವ್ರು ಸೋಲಿಸಬೇಕು ಅಂತೇಳಿ ಅಲ್ಲಿ ನೀವು ಜೆಡಿಎಸ್ ಅವರೆಲ್ಲ ಗಂಟು ಕಟ್ಟು ನೀವು
ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಹೇಳ್ತೀರಾ? ಅಲ್ಲ, ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಮ್ಗೆ ಅಂತ ಅಲ್ಕ ಕೆಲಸ ಮಾಡುವಂತ ವ್ಯವಸ್ಥೆ ನಮ್ಗೆ ಏನಿಲ್ಲ. ನಮ್ಗೆ ಯಾಕೆಂದ್ರೆ ಇವತ್ತು ಉಸ್ತುವಾರಿ ಸಚಿವರು ಇದ್ದಾರೆ, ಮಾನ್ಯ ಡಾಕ್ಟರ್ ನಮ್ಮ MC ಸುಧಾಕರ್ ಅವರು ಇದ್ದಾರೆ. ಏನೋ ಅವ್ರ ಜವಾಬ್ದಾರಿನಲ್ಲಿ ಅವ್ರ ಹಣತೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆನಲ್ಲಿ ಮಿಲ್ಕ್ ಸೆಕ್ಟರ್ ಇಂದ ನಾನು ಕೇಳಿದೆ, ಲಾಸ್ಟ್ ತಾರೆ ನನಗೆ 5 ವರ್ಷದಲ್ಲಿ ನನಗೆ ಸೋಲಾಗಿದೆಯಲ್ಲ, ನನ್ನ ಸ್ವಲ್ಪ ಹಿನ್ನಡೆ ಆಗಿದೆ, ದಯವಿಟ್ಟು ನನಗೆ ಸಾಧ್ಯ ಬೇಕು ಅಂತಂದಾಗ ಮಾನ್ಯ ಸುಬ್ಬಾರೆಡ್ಡಿ ಅವರು, ಪುಟ್ಸಂಗೌಡಣ್ಣವರು, ಶಿವಶಂಕರ ರೆಡ್ಡಿಯವರು, ಅಲ್ಲಿ ನಮಗೆ ಪುಟ್ಟರಾಜನಪ್ಪನವ್ರು ಇರ್ಬೋದು, ರಾಜೀವ್ ಗೌಡ ಇರ್ಬೋದು, ಶಶಿಯಣ್ಣ ಅವರು ಇರ್ಬೋದು, ಏನೋ ಚಿಂತಾಮಣಿ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರ ಜವಾಬ್ದಾರಿ ತಗೊಂಡು ನಾನು ಹೈಯೆಸ್ಟ್ ಮತದಿಂದ ಗೆಲ್ಸಿದ್ದು, ನನ್ನ ಜವಾಬ್ದಾರಿ ಕೊಟ್ಟು ಇದು ನೀನು ಗೆದ್ದೇ ಬರ್ಬೇಕಿದ್ರೆ DCC ಬ್ಯಾಂಕ್ ಅಲ್ಲ, ನಾನು ಜವಾಬ್ದಾರಿ ತಗೊಂಡೆ. ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀನು ಹೇಳಿದ್ಯಾ, ಆದ್ರೆ ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿನ್ನ ನಾಯಕರಿಗೆ, ನಿಮ್ಮ ಇವರಿಗೆ ನಿನ್ನ ಶರಣಾಗತಿ ಆಗು, ನಿನ್ಗೆ ಅವ್ರಿಗೆ ಗೌರವ ಕೊಡು. ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ, ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡೋದು ದೊಡ್ಡವ್ರು ನಾವಲ್ಲ. ಅದೇನೋ ಕೊಟ್ರೆ ಶಾಪ, ಅದೇನೋ ಇಟ್ರೆ ಅದೇನೋ ಕೊಟ್ರೆ ವರ, ಇಟ್ರೆ ಶಾಪ ಅಂತ. ಯಾರಿಗೆ ಶಾಪ? ಅವ್ರೇನು ಋಷಿಮುನಿನ ಅಲ್ಲ, ಋಷಿಮುನಿನೇನಪ್ಪ? ನಿನಗಿಟ್ಟು ನಿನ್ನ ಶಾಪ, ನಿನ್ನ ತಾಪ ಎಲ್ಲ ಅಲ್ಲ, ನಿಮ್ಮ ಪಕ್ಷಕ್ಕೆ, ನಿಮ್ಮ ಲೀಡರ್ಸ್ಗೆ, ನಿಮ್ಮ ಕಾರ್ಯಕರ್ತರಿಗೆ ಇಟ್ಟು ಇದ್ರವ್ರಿಗೆಲ್ಲ ಶಾಪ ಪಾಪ. ಇದೇ ನಿಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಿರಲ್ಲ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೀವು ಅವತ್ತು ಎಲ್ಲಿ ಮಾಡಿದ್ದೀರಾ? ರಾತ್ರಿ 11 ಗಂಟೆನಲ್ಲಿ ಉಸ್ತುವಾರಿ ಸಚಿವರಿಗೆ ಇದೇ ಚಿತ್ರಕಟ್ಟೆ ಶಾಸಕರು ಫೋನ್ ಮಾಡಿದ್ದಾರೆ. ಏನಂತ ಫೋನ್ ಮಾಡಿದ್ದಾರೆ? ತಗೊಂಡ್ರಿ, ನಿಮ್ಮ ಯೋಗ್ಯತೆ ನೀವೇ ತಿಳ್ಕೊಂಡ್ರಿ. ಅಲ್ಲ, ನಿಮ್ಮ ಯೋಗ್ಯತೆ, ನಿಮ್ಮ ಶಾಪ, ನಿಮ್ಮ ಋಷಿಮುನಿದ್ದು ನಿಮ್ಮ ಯೋಗ್ಯತೆ ನೀವೇ ತಗೊಂಡ್ರಿ. ಅವತ್ತು ನಿಮ್ಮ ಋಷಿಮುನಿ ಕೇಳ್ಕೊಂಡು ತಗೋಪ್ಪ ರಮಣ. ಯಾರು ಫೋನ್ ಮಾಡಿದ್ದಾರೆ? ಸರ್ ನಮ್ಗೆ ಸಹಾಯ ಮಾಡಿ ಸರ್. ಉದ್ಗೂರು ರಾಮಣ್ಣವರು ಅವ್ರಿಗೆ ಹೇಳ್ತಾರೆ, ನಾನು ಮಿನಿಸ್ಟ್ರಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಉಸ್ತುವಾರಿ ಸಚಿವರಿಗೆ, ಚಿತ್ರಕಟ್ಟ ಶಾಸಕರು, ಸರ್ ರಾಮಣ್ಣವ್ರು ಸ್ವಲ್ಪ ಸಹಾಯ ಮಾಡಿ ಸರ್, ಅವ್ರು ಕರ್ಕೊಂಬಂದು ನಿಮ್ಮ ಹತ್ರ ಬಿಡ್ತೀವಿ ಸರ್. ಇನ್ನೊಬ್ರು ವ್ಯಾಕ್ಸಿನ್ ಹಾಕಿದ್ದು ಚಿಕ್ಕಬಳ್ಳಾಪುರ, ಅವ್ರನ್ನ ಅವ್ರಿಗೆ ಮುಂದೆ ತಗೊಂಬಂದು ನಿಮ್ಮ ಹತ್ರ ಬಿಡ್ತೀವಿ ಸರ್, ದಯವಿಟ್ಟು ಅವ್ರು ಸಹಾಯ ಮಾಡಿ ಸರ್. ಮೋಹನ್ ರೆಡ್ಡಿ ಅವರು ಸುಧಾಕರ್ ಹತ್ರ ಅಡ್ಜಸ್ಟ್ಮೆಂಟ್ ಮಾತಾಡಿದ್ದಾರೆ ಸರ್. ನಮ್ಮ ಸಚಿವರು ಒಂದೇ ಒಂದು ಮಾತಾಡಿದ್ದಾರೆ, 89 ವರ್ಷದಿಂದ ನಮ್ಮ ಕುಟುಂಬದಲ್ಲಿ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀವಿ, ನಾವ್ ಯಾರು ಅಂತ ಅಂತ ರಾಜಕೀಯ ನಾನು ಮಾಡಿಲ್ಲ ರೀ, ನಾನು ಮಾಡೋದೇ ಇಲ್ಲ. ಸೋತಾರ ಗೆಲ್ತಾನ ಮೋಹನ್ ರೆಡ್ಡಿ ಇರ್ಬೋದು, ಹೋಗ್ಬೋದು. ನನ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ಮೋಹನ್ ರೆಡ್ಡಿಗೆ ನಾವು ಮಾಡೋದು, ಮೋಹನ್ ರೆಡ್ಡಿನೇ ನಾವು ಗೆಲ್ಸ್ಕೊಂಬರೋದು ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಅದು ನಿಮ್ಗೆ ಗೊತ್ತಿಲ್ವ? ನಿಮ್ಗೆ ಗಮನಕ್ಕಿಲ್ವಾ ರಾಮಣ್ಣವರೇ? ಅಲ್ಲ, ನಿಮ್ಗೆ ಗಮನಕ್ಕಿಲ್ವಾ? ನಿಮ್ಮ ನಡೆ, ನಿಮ್ಮ ನುಡಿ ಏನಿದೆ ಅಂತೇಳಿ ನೀವು ತಿಳ್ಕೋಬೇಕು. ಇನ್ನೊಬ್ರಿಗೆ ಹೇಳೋದಲ್ಲ. ಇನ್ನೊಬ್ಬರ ಮುಂದೆ ತೋರಿಸುವಾಗ 5 ಬೆರಳು, 1 ಬೆರಳು ಬೇರೆಯವ್ರು ತೋರಿಸೋದು, 5 ಬೆರಳು ನಿಮ್ಗೆ ತೋರಿಸ್ತಾರೆ, 4 ಬೆರಳು ನಿಮ್ಗೆ ತೋರಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಚೇನಹಳ್ಳಿ ಪ್ರಕಾಶ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಯರಾಮ್, ನಗರಸಭಾ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಹಾಗೂ ಕಣಿತಹಳ್ಳಿ ರವಿ ಉಪಸ್ಥಿತರಿದ್ದರು.